ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ನಾವು ಫೀನಿಕ್ಸ್ ಮಾಲ್ ಹೋಗ್ತಾ ಇದ್ದೀವಿ. ಇದೇ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಾಲು. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಮಾಲ್ ಎಂಟ್ರಿ ಆದಮೇಲೆ ಚೆಕಿಂಗ್ ಎಲ್ಲ ನಡೆಯುತ್ತೆ. ಸೊ ಅದು ಆದಮೇಲೆ ಅವಿಗ್ನ ಫುಲ್ ರೆಡಿ ಆಗಿದ್ಲು ಪ್ಲೇ ಏರಿಯಾಗೆ ಹೋಗಬೇಕು ಅಂತ. ಸೊ ನಮಗೆ ಇನ್ನೂ ಶಾಪಿಂಗ್ ಮಾಡೋಕ್ಕೆ ಬಿಡಲಿಲ್ಲ. ಅವಳು ಡೈರೆಕ್ಟಾಗೆ ಪ್ಲೇ ಏರಿಯಾಗೆ ಹೋಗಬೇಕು ಅಂತ ಅವಳ ಪಾಡಿಗೆ ಅವಳು ನಡ್ಕೊಂಡು ಹೋಗ್ತಾ ಇದ್ಲು. ನಾವು ಅವಳು ಫಾಲೋ ಆದ್ವಿ. ಬನ್ನಿ ನೋಡೋಣ ಏನೇನಿದೆ, ಏನೇನು ಮಾಡಿದ್ಲು ಆ ವೀಕ್ನ ಅಲ್ಲಿ ಅಂತ. ಬೇರೆ ಮಾಲೆಲ್ಲ ನಾವು ಹೊರಗಡೆ ಸ್ಲಿಪ್ಪರ್ ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಬಟ್ ಇಲ್ಲಿ ಫೀನಿಕ್ಸ್ ಮಾಲಲ್ಲಿ ಇಲ್ಲಿ ಒಂದು ಡೆಪಾಸಿಟ್ ಮಿಷಿನ್ ಥರ ಇದೆ. ಸೊ ನಾವು ಅಲ್ಲಿ ಡೆಪಾಸಿಟ್ ಮಿಷಿನಲ್ಲಿ ಪಿನ್ ಕೋಡ್ ಹಾಕಿ ಎಂಟ್ರಿ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಅದು ಯಾವ ಡೋರ್ ಓಪನ್ ಆಗುತ್ತೋ ನಾವು ಅಲ್ಲಿ ಡೆಪಾಸಿಟ್ ಅಂದರೆ ನಾವು ಶೂ ಆಗಲಿ ಸ್ಲಿಪ್ಪರ್ ಆಗಲಿ ಏನು ಹಾಕೊಂಡ್ಬಂದಿದ್ದೀವೋ ಅದರಿಂದ ಡೆಪಾಸಿಟ್ ಮಾಡಿಬಿಟ್ಟು ಅದು ಲಾಕ್ ಮತ್ತೆ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಆ್ಯಂಡ್ ಹಾಗೆ ನೀವು ಯಾವಾಗ ತೊಗೋಬೇಕು ಆಗ ಮತ್ತೆ ಅದು ಪಿನ್ ಕೋಡ್ ಹಾಕಿದ್ರೆ ಸೇಮ್ ಪಿನ್ ಕೋಡ್ ಹಾಕಿದ್ರೆ ಅದು ಮತ್ತೆ ಓಪನ್ ಆಗುತ್ತೆ. ಸೊ ನೀವು ತೊಗೊಂಡು ಹೊರಗಡೆ ಹೋಗ್ಬೋದು. ಸೊ ನಾವು ತೊಗೊಂಡ್ವಿ ಒಂದು 90 ಮಿನಿಟ್ಸು 800 ರುಪೀಸ್ ಇದೆ. ಆ್ಯಂಡ್ ಬೇರೆ ಪ್ಯಾಕೇಜಸ್ ಕೂಡ ತುಂಬ ಇದೆ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಆದರೆ ತುಂಬ ಬೇರೆ ಬೇರೆ ಪ್ಯಾಕೇಜಸ್ ಕೂಡ ಇದೆ. ಬಟ್ ನಾವು 800 ರುಪೀಸ್ಗೆ ಹೋಗಿ ಒನ್ ಟೈಮ್ ವಿಸಿಟ್ ಹಾಗಾಗಿ 800 ರುಪೀಸ್ಗೆ ಹೋದ್ವಿ. ಮತ್ತೆ ಹೋಗ್ತೀವೋ ಇಲ್ವೋ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾವು ಒನ್ ಟೈಮ್ ತೊಗೊಂಡು 800 ರುಪೀಸ್ ಕೊಟ್ಟು ಹೋದ್ವಿ. ಅಲ್ಲಿ ಸ್ವಲ್ಪ ಎಂಜಾಯ್ ಒಂದು ಹಾಫ್ ಡೇ ಲೈಕ್ 10 o'clock 10:30 ಹೋದ್ವಿ. ಸೊ 1 o'clockವರೆಗೂ ಅಲ್ಲಿ ಆಟ ಆಡಿದ್ವು ಚೆನ್ನಾಗಿ ಒಳಗಡೆ ಎಲ್ಲ. ಇಲ್ಲಿ ಪ್ಲೇ ಏರಿಯಾಗೆ ಎಂಟ್ರಿ ಆದ್ವಿ. ಎಂಟ್ರಿ ಆದಮೇಲೆ ನೋಡಿದಾಗ ಹೀಗೆಲ್ಲ ಇದೆ. ತುಂಬ ಚೆನ್ನಾಗಿದೆ ಅಂತ ಅನಿಸಿಲ್ಲ. ಆ್ಯಂಡ್ ಏನೂ ಚೆನ್ನಾಗಿಲ್ಲ ಅಂತಪ್ಪ ಅನಿಸಿಲ್ಲ. ಪರವಾಗಿಲ್ಲ, ಒಂದು ಸತಿ ಹೋಗಿ ಬರ್ಬೋದು ಆರಾಮಾಗಿ. ಜಾರಬಂಡೆ ತುಂಬ ಇಷ್ಟ ಆಯ್ತು ಅವಳಿಗೆ. ಆ್ಯಂಡ್ ಬಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಲರ್ಫುಲ್ ಆಗಿತ್ತು. ಆ ಥರ ಸ್ವಿಮ್ಮಿಂಗ್ ಪೂಲ್ ಥರ ಅವಳು ಆಟಾಡ್ಕೊಂಡು ಫೀಲಿಂಗ್ ಜಂಪ್ ಮಾಡಿಕೊಂಡು ಆಟಾಡ್ಕೊಂಡು ಬಾಲ್ಸ್ ಎಲ್ಲ ತಲೆ ಮೇಲೆ ಹಾಕ್ಕೊಂಡು ಅವಳು ಸ್ವಲ್ಪ ಚೆನ್ನಾಗಿ ಆಟ ಆಡಿದ್ಲಲ್ಲಿ. ಇದು ಹೆಸರು ಬಂದುಬಿಟ್ಟು ಪ್ಲೇ ಆ್ಯಂಡ್ ಲರ್ನ್ ಅಂತ. ಇದು ಫಿನಿಕ್ಸ್ ಮಾಲ್ ಮಾರ್ಕೆಟ್ ಸಿಟಿನಲ್ಲಿದೆ. ಆ್ಯಂಡ್ ದೇರ್ ಈಸ್ ನೋ ಏಜ್ ಲಿಮಿಟ್ ಏನೂ ಇಲ್ಲ ಇದಕ್ಕೆ. ನಾನು ಆಟ ಆಡಿದೆ ಅವಳ ಜೊತೆ. ನಾನು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ ಆ ಪಿಕ್ನ ಜೊತೆ. ಅವಳ ಜೊತೆನೇ ಆಟ ಆಡೋ, ಅವಳ ಜೊತೆನೇ ಬಾಲ್ಸ್ ಎಲ್ಲ ಹಾಕಿ ಅವಳ ಜೊತೆನೇ ಜಾರಬಂಡೆ ಕೂಡ ಆಟ ಆಡಿದೆ. ಸೊ ನಮಗೂ ಒಂದು ಒಳ್ಳೆ ಚಾನ್ಸು ಅವಳ ಜೊತೆ ಆಟ ಆಡೋಕ್ಕೆ. ಒಂದು ದೊಡ್ಡ ಪ್ಲೇ ಏರಿಯಾ, ಆರಾಮಾಗಿ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ವೀಕೆಂಡಲ್ಲಿ. ನಾವು 10:30ವರೆಗೆ ಹೋಗಿದ್ವಿ. ಆವಾಗ ಏನೂ ಅಷ್ಟು ಜನ ಇರಲಿಲ್ಲ ಒಳಗಡೆ ಪ್ಲೇ ಆ್ಯಂಡ್ ಲರ್ನಲ್ಲಿ. ಮತ್ತು ಆಮೇಲೆ 12:30 ಆಗೋಷ್ಟೊತ್ತಿಗೆ ತುಂಬ ಜನ ಆದರು. ಮತ್ತು ತುಂಬ ಜನ ಆದರೆ ತುಂಬ ಕ್ರೌಡೆಡ್ ಆಗುತ್ತೆ. ಆ್ಯಂಡ್ ತುಂಬ ಆಟ ಆಡೋಕ್ಕೂ ಆಗೋದಿಲ್ಲ. ಆಟ ಎಲ್ಲ ಆಡಿದ್ಮೇಲೆ ತುಂಬ ಹಶ್ವಾಗಿ ಹೋಗಿತ್ತು. ಸೊ ಅವಳು ಡೋನಟ್ಸೇ ಬೇಕು ಅಂತ ಹೇಳಿದ್ಲು. ಸೊ ಡೋನಟ್ಸ್ ತಿಂದ್ಬಿಟ್ಟು ಇನ್ನು ಮನೆಗೆ ಹೊರಟ್ವಿ. ಅಷ್ಟೇ ಇವತ್ತಿಗೆ ಈ ವಿಡಿಯೋ. ಇನ್ನು ಮುಂದೆ ತುಂಬ ಶೇರ್ ಮಾಡ್ತೀನಿ. ಹೊಸದಾಗಿ ನೋಡ್ತಾ ಇರೋ ವಿಡಿಯೋ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.